ಅದಾದ ಮೇಲೆ ಆಚಾರ್ಯರು ಭಗವಂತನ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರಲ್ಲ. ಸ್ಮರಣೆ ಪ್ರತಿಯೊಂದು ಕರ್ಮ ಮಾಡುವಾಗಲೂ, ಸ್ನಾನ ಮಾಡುವಾಗ, ಊಟ ಮಾಡುವಾಗ, ನಿದ್ರೆ ಮಾಡುವಾಗ, ಎಲ್ಲ ಎಚ್ಚರ ಆದಾಗ ಭಗವಂತನ ಸ್ಮರಣೆ ಇರಬೇಕು ಅಂತ ಹೇಳಿದ್ರಲ್ಲ. ಆ ಸ್ಮರಣೆ ಯಾವ ತರ ಇರಬೇಕು? ಅನುಸಂಧಾನ. ಸ್ಮರಣೆ ಭಗವಂತ ನಾಮ ಒಟ್ಟು ಎಲ್ಲ ಕರ್ಮಗಳಲ್ಲಿ ಅನುಸಂಧಾನ ಏನಿರಬೇಕು ಅನ್ನೋದಕ್ಕೆ ಹಿಂದೆ ಒಂದು ಭಾಗವತದ ಶ್ಲೋಕವನ್ನು ಕೊಟ್ಟಿದ್ರು. ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಯಚ್ಚಾತ್ಮನಃ ಪ್ರಿಯಂ. ಆಮೇಲೆ ದಾರಾನ್ನ ಸುತಾನ್ನ ಪ್ರಿಯಾನ್ನ ಪ್ರಾಣಾನ್ನ ಯತ್ ಪರಸ್ಮೈ ನಿವೇದೇತ್ ಅಂತ. ಅದರ ನಂತರ ಪ್ರತಿಯೊಂದು ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡತಕ್ಕಂಥ ಭಾವದಿಂದ ನಮ್ಮ ಇಡೀ ದಿನಚರಿ ಇರಬೇಕು ಅನ್ನೋದಕ್ಕೋಸ್ಕರ ಭಾಗವತದ ಇನ್ನೊಂದು ಶ್ಲೋಕವನ್ನು ಆಚಾರ್ಯ ಹೇಳ್ತಾರೆ. ಇದನ್ನ ನಮ್ಮಲ್ಲಿ ಏನಾಯಿತು ಅಂದ್ರೆ, ಇದು ಕೃಷ್ಣಾರ್ಪಣೆ ಬಿಡುವಾಗ ಪ್ರತಿಯೊಂದು ಕರ್ಮದ ಕೊನೆಯಲ್ಲಿ ಹೇಳತಕ್ಕಂಥ ಮಂತ್ರವಾಗಿ ಇವತ್ತು ಆಚರಣೆ ನಡೆದಿದೆ. ಕಾಯೇನ ವಾಚಾ ಮನಸೇಂದ್ರಿಯ ಇರುವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ ತತ್. ಇದನ್ನು ಸಾಮಾನ್ಯವಾಗಿ ನಮ್ಮಲ್ಲಿ ಹೇಳುವಾಗ ಏನಾಗಿದೆ ಅಂದ್ರೆ, ಏನನ್ನು ಮಾಡ್ತಾನೋ ಅದನ್ನು ಭಗವಂತನಿಗೆ ಅರ್ಪಿಸಬೇಕು ಅಂತ ಅದರದೆ. ಯತ್ ಕರೋತಿ ತತ್ ಸಮರ್ಪಯೇತ್ ಅಂತ. ನಾವು ಇದನ್ನು ಹೇಳುವಾಗ ನಮಗೆ ಬೇಕಾದ ನಾವು ಸ್ವವಚನವಾಗಿ ಪರಿವರ್ತಿಸಿಕೊಂಡು ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಅಂತ ಹೇಳ್ತೇವೆ. ಸಾಮಾನ್ಯ ರೂಢಿ ಆಗಿದೆ. ಏನಂದ್ರೆ ಅದರಲ್ಲಿ ಏನಿದೆ, ಒಬ್ಬ ಸಾಧಕ ಏನನ್ನು ಮಾಡ್ತಾನೋ ಅದನ್ನ ನಾರಾಯಣನಿಗೆ ಸಮರ್ಪಿಸಬೇಕು ಅಂತ. ನಾವೇನ್ ಹೇಳ್ತೇವೆ, ನಾನು ಏನನ್ನು ಮಾಡ್ತೇನೆ ಅದನ್ನು ನಾರಾಯಣನಿಗೆ ಸಮರ್ಪಿಸುತ್ತಿದ್ದೇನೆ. ನಾವು ಹೇಳುವಾಗ ಸೋಚ ಮಾಡಬೇಕಲ್ಲ, ಅದನ್ನ ಕರೋಮಿ ಅಂದ್ರೆ ವಾಟ್ ಐ ಡೂ, ನಾನು ಏನನ್ನ ಮಾಡ್ತೇನೆ ಅದನ್ನ ನಾರಾಯಣನಿಗಾಗಿ ಸಮರ್ಪಿಸುತ್ತೇನೆ. ಇದು ಭಾಗವತದಲ್ಲಿ ಬಂದಿರತಕ್ಕಂಥ ನಿರ್ದೇಶವನ್ನೇ ಆಚಾರ್ಯರು. ಅದಕ್ಕೆ ಮುಂದೆ ಹೇಳ್ತಾರಲ್ಲ, ತಾನು ಇದನ್ನು ವ್ಯಾಸವಾಕ್ಯ ಸಮುದ್ಧತಿ ಅಂತ ಹೇಳ್ತಾರೆ. ವ್ಯಾಸರ ವಚನಗಳನ್ನು ಸಂಗ್ರಹ ಮಾಡಿ ನಿಮಗೆ ಕೊಟ್ಟಿದ್ದೇನೆ, ನಾನೇನೂ ಹೊಸ್ತು ಕೊಟ್ಟಿಲ್ಲ ಅಂತ ಆಚಾರ್ಯ. ನಮ್ಮ ಜೀವನದಲ್ಲಿ ನಡೆಯತಕ್ಕಂತಹ ಕ್ರಿಯೆಗಳ ಬಗ್ಗೆ ಒಂದು ಸುಂದರವಾದ ವಿಶ್ಲೇಷಣೆ ಇದೆ ಇದರಲ್ಲಿ. ಕಾಯೇನ, ಮೊದಲು ನಮ್ಮ ಎಲ್ಲ ಕ್ರಿಯೆಗಳಿಗೆ ಮೂಲ ದೇಹ. ದೇಹದ ಮೂಲಕ ತಾನೆ ನಾವು ಕಣ್ಣು ಇಂದ್ರಿಯಗಳ ಮೂಲಕ ನೋಡುವುದಿದ್ರು ದೇಹದ ಮೂಲಕವೇ, ಮನಸ್ಸಿನ ಮೂಲಕ ಯೋಚಿಸುವುದಿದ್ರು ದೇಹದ ಮೂಲಕ. ಅಂದ್ರೆ ಎಲ್ಲಕ್ಕೂ ಸ್ಥೂಲವಾಗಿ ಅಧಿಷ್ಠಾನ, ಎಲ್ಲಕ್ಕೂ ಅಧಿಷ್ಠಾನವಾಗಿರತಕ್ಕಂಥದ್ದು ಶರೀರ. ಆದ್ದರಿಂದಲೇ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತಾರೆ. ಎಲ್ಲ ಧರ್ಮಗಳಿಗೆ ಅಷ್ಟೇ ಅಲ್ಲ, ಅಧರ್ಮಗಳಿಗೆ, ಎರಡಕ್ಕೂ ಧರ್ಮಗಳಿಗೆ ಸಾಧನ ಅಂತ ಹೇಳಿ ಸರಿ. ಧರ್ಮಕ್ಕೆ ಸಾಧನ ಹೌದು, ಅಧರ್ಮ ಮಾಡಬೇಕಾದ್ರೂ ದೇಹ ಬೇಕು, ಧರ್ಮ ಮಾಡಬೇಕಾದ್ರೂ ದೇಹ ಬೇಕು. ಅದರಿಂದ ಧರ್ಮಾಧರ್ಮಗಳಿಗೆ ಸಾಧನ ಈ ಶರೀರ. ಪುಣ್ಯ ಮಾಡಬೇಕಾದ್ರೂ, ತಪಸ್ಸು ಮಾಡಬೇಕಾದ್ರೂ, ಪುಣ್ಯ ಮಾಡಬೇಕಾದ್ರೂ ದೇಹ ಬೇಕು, ಪಾಪ ಮಾಡಬೇಕಾದ್ರೂ ದೇಹ ಬೇಕು. ಅದರಿಂದ ದೇಹದ ಮೂಲಕ ನಾವು ಏನೇನನ್ನು ಮಾಡ್ತೇವೋ ಎಲ್ಲವನ್ನೂ ಮೂಲತಃ ದೇಹದ. ಅದರಿಂದ ಎಲ್ಲಾ ಕ್ರಿಯೆಗೂ ಮೂಲ ದೇಹ. ಅದರ ನಂತರ ಉಳಿದದ್ದು ಅಂದ ಕಾಯ. ಅದರ ನಂತರ ನಾವು ತ್ರಿಕರಣ ಅಂತ ಹೇಳ್ತೇವೆ. ಒಟ್ಟು ಮನುಷ್ಯನ ಕ್ರಿಯೆ ನಡೆಯುವುದಕ್ಕೆ ಮೂರು ತ್ರಿಕರಣ ಪೂರ್ವಕವಾಗಿ ಮಾಡಬೇಕು ಅಂತ ಹೇಳ್ತಾರೆ. ತ್ರಿಕರಣ ಅಂದ್ರೆ ಮೂರು ಉಪಕರಣಗಳು, ಕ್ರಿಯೆಗೆ ಸಾಧನಗಳು. ಯಾವುದೆಲ್ಲ? ಒಂದು, ಮೊದಲು ಇಂಥದ್ದನ್ನು ಮಾಡಬೇಕು ಅಂತ ಮನಸ್ಸು ಯೋಚಿಸುತ್ತೆ. ಮಾತು, ಮನಸ್ಸು ಮನನ, ಮನಸ್ಸಿನಲ್ಲಿ ಹೀಗೆ ಯೋಚನೆ ಬರುತ್ತೆ, ನಾ ಇಂಥದ್ದನ್ನು ಮಾಡಬೇಕು, ಹೀಗೆ ಮಾಡಬೇಕು ಅಂತ ನಾವು ಮನಸ್ಸಿನಲ್ಲಿ ಮೊದಲು ಯೋಚಿಸ್ತೀವಿ. ಸಂಕಲ್ಪ ಅಂತೀವಿ ಇದನ್ನ. ಮಾತಿನ ಸಂಕಲ್ಪ. ಮನಸ್ಸು ಒಂದು ಮಾಡಬೇಕು ಅಂತ ಬಯಸುತ್ತೆ, ತೀರ್ಮಾನ ಮಾಡುತ್ತೆ, ಅದನ್ನು ಸಂಕಲ್ಪ. ನಾನೇ ಇಂಥ ಪ್ರಾತಃ ಸಂಧ್ಯಾವಂದನಂ ಕರಿಷ್ಯೇ ಅಂತ ಹೇಳ್ತೇವಲ್ಲ, ಇದು ಮನಸ್ಸಿನ ಸಂಕಲ್ಪವನ್ನು ಮಾತಿನಲ್ಲಿ ಹೇಳೋದು. ಅಲ್ಲಿ ಕಾಯಿಕ ಅಲ್ಲ, ವಾಚಿಕ ಮಾನಸಿಕ ಎರಡಾಯ್ತು. ಮನಸ್ಸು ಮಾಡಬೇಕು ಅಂತ ಸಂಕಲ್ಪ ಮಾಡಿತು, ಅದನ್ನ ನಾವು ಮಂತ್ರದಲ್ಲಿ ಹೇಳಿದೆವು. ಆಗ ಮೊದಲು ಮನಸ್ಸು, ಆಮೇಲೆ ಮಾತು. ಮಾತು ಹೇಳಿದ್ದನ್ನ ಮತ್ತೆ ದೇಹ ಮಾಡುತ್ತದೆ. ಹಾಗೆ ಮೂರಾಯ್ತದೆ. ಮನಸ್ಸಿನಲ್ಲಿದ್ದದನ್ನು ಬಾಯಲ್ಲಿ ಹೇಳ್ತೇವೆ, ಬಾಯಲ್ಲಿ ಹೇಳಿದ್ದನ್ನು ಕೈಯಲ್ಲಿ ಮಾಡ್ತೇವೆ, ಕೈಯಲ್ಲಿ ದೇಹದ ಮೂಲಕ ಮಾಡ್ತೇವೆ. ಹೀಗೆ ಮೂರು ಕೃತಿಗಳಿಗೆ ಮೂರು ಮುಖ. ಮಾತು ಅಲ್ಲ, ಮನನ, ಮನಸ್ಸು, ಮಾತು, ಕೃತಿ. ಇದೇ ಕಾಯ, ವಾಕ್, ಮನಸ್ಸು. ಇದೇ ತ್ರಿಕರಣಗಳು. ಅದನ್ನು ಮೊದಲು ಹೇಳಿದರು, ಕಾಯೇನ ವಾಚಾ ಮನಸ. ಇದನ್ನ ಕಾಯ, ವಾಕು, ಮನಸ್ಸು. ಇದು ನಮ್ಮಲ್ಲಿ ಗೊತ್ತಿಲ್ಲದೆ ತಪ್ಪ ಕಾಯ ವಾಚಾ ಮನಸ ಅಂತ ಹೇಳ್ತಾರಲ್ಲ ಜನರು. ಅದು ಕಾಯೇನ ವಾಚ, ಕಾಯ ವಾಚ ಯಾರು ವಾಚ ಉಂಟು, ಕಾಯ ಅದರಲ್ಲಿ ಎಲ್ಲ ದೀರ್ಘ ಹೇಳಿಬಿಟ್ರೆ ಸಂಸ್ಕೃತ ಆಗತ್ತೆ ಅಂತ ಕೆಲವರು ಕಾಯ ವಾಚ ಮನಸ ಅಂತಾರೆ. ಅದು ಕಾಯ ವಾಚ ಮನಸ ಅಲ್ಲ, ಕಾಯೇನ ವಾಚ ಮನಸ. ಅಂದ್ರೆ ಮನುಷ್ಯ ಏನನ್ನ ಮಾಡುವುದಿದ್ರು ಇದು ಮೂರರ ಇನ್ವಾಲ್ವ್ಮೆಂಟ್ ಇಲ್ಲದೆ ಏನೂ ಆಗುವುದಿಲ್ಲ. ಅಲ್ಲ, ವಾಕಾದ್ರೂ ಬಿಟ್ಟು ಬಿಡಬಹುದು. ಆದ್ರೆ ಮನಸ್ಸು ಮತ್ತು ಕಾಯ, ಮನಸ್ಸು ಮೊದಲು ಯೋಚಿಸಬೇಕು, ಯೋಚಿಸಿದ್ದೆಲ್ಲ ದೇಹ ಮಾಡಬೇಕು. ಆದರೆ ವಾಕ್ ಯಾಕೆ ತಗೊಂಡ್ರೆ, ಪ್ರಪಂಚದಲ್ಲಿ 84 ಲಕ್ಷ ಯೋನಿಗಳಲ್ಲಿ
ಇನ್ನು ಯಾವುದಕ್ಕೂ ಇಲ್ಲದ ಒಂದು ಕರ್ಮ. 83,99,999 ಪ್ರಾಣಿಗಳಿಗೆ ವಾಕ್ಯ ಇಲ್ಲ, ನಮಗಿದೆ. ಆ ಮಾತಿನ ಮೂಲಕ ನಾವು ಅನೇಕ ಮಾಡಬಾರದ್ದನ್ನ ಸಾಧಿಸಬಹುದು. ಮಾತಿನ ಮೂಲಕ ಭಗವಂತನ ಅರಿವನ್ನು ಹಂಚಬಹುದು, ಪ್ರಜ್ಞೆಯನ್ನು ಹಂಚಬಹುದು, ಅಥವಾ ದ್ವೇಷವನ್ನು ಹಂಚಬಹುದು. ಅಂದ್ರೆ ಧರ್ಮವನ್ನು ಮಾಡಬಹುದು, ಮಾತಿನ ಮೂಲಕ ಧರ್ಮ ಮಾಡಬಹುದು, ಅಧರ್ಮ ಮಾಡಬಹುದು. ಅಂದ್ರೆ ಎಲ್ಲ ಇಂದ್ರಿಯಗಳಿಗಿಂತ ಹೆಚ್ಚು ಜ್ಞಾನದ ಪ್ರಸಾರಕ್ಕೆ ಬಹಳ ಮುಖ್ಯವಾದ ಇಂದ್ರಿಯ. ಸ್ವಾಧ್ಯಾಯ ಪ್ರವಚನೇ ವೇದಿನಾಕೋ ಮೌದ್ಗಲ್ಯ ತದ್ಧಿ ತಪಸ್ತದ್ಧಿ ತಪ. ದೊಡ್ಡ ತಪಸ್ಸು ಅಂತಂದ್ರೆ ಪ್ರವಚನ, ಶಾಸ್ತ್ರ ಪ್ರವಚನ ಅಂತ ಉಪನಿಷತ್ತು ಹೇಳುತ್ತೆ. ಅದನ್ನು ಮಾಡ್ಲಿಕ್ಕೆ ಆಗೋದು ಬಾಯಿಯಿಂದ. ಅದರಿಂದ ಇಂದ್ರಿಯಗಳಲ್ಲಿ ಬಹಳ ಮುಖ್ಯ ಅದು ಸಾಧನೆಯಲ್ಲಿ, ಅಧ್ಯಾತ್ಮ ಸಾಧನೆಯಲ್ಲಿ. ಒಳ್ಳೆಯ ಮಾತನ್ನ, ಶಾಸ್ತ್ರದ ವಿಷಯಗಳನ್ನ, ಪ್ರವಚನವನ್ನ ಮಾಡ್ಲಿಕ್ಕಾಗ್ತದೆ. ಅದರಿಂದ ಅದನ್ನು ತಗೋತಾರೆ. ಕಾಯೇನ ವಾಚಾ ಮನಸ್ಸ, ಇದು ತ್ರಿಕರಣಗಳಾಯ್ತು, ಕಾಯ ವಾಕು ಮನಸ್ಸು. ಇದಲ್ಲದೆ ಕಾಯದಲ್ಲಿ ಇಂದ್ರಿಯಗಳಿದ್ದಾವೆ. ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು. ಅವುಗಳ ಮೂಲಕ, ಜ್ಞಾನೇಂದ್ರಿಯದ ಮೂಲಕವೂ ಕ್ರಿಯೆ ಆಗತ್ತೆ. ಯಾಕೆಂದ್ರೆ ಜ್ಞಾನೇಂದ್ರಿಯ ಅಂದ್ರೆ ಏನು? ಕಣ್ಣು ಜ್ಞಾನೇಂದ್ರಿಯ. ಯಾಕೆ? ರೂಪದ ಜ್ಞಾನವನ್ನು ಕೊಡುತ್ತೆ. ರೂಪದ ಜ್ಞಾನ ಬರಬೇಕಾಗಿದ್ರೆ ರೂಪವನ್ನು ನೋಡುವ ಕ್ರಿಯೆ ನಡೀಬೇಕಲ್ಲ. ಅದನ್ನ ಜ್ಞಾನೇಂದ್ರಿಯಗಳಲ್ಲಿ ಒಂದು ಕ್ರಿಯೆ ಇದೆ. ರೂಪವನ್ನು ನೋಡುವ ಕ್ರಿಯೆ, ಶಬ್ದವನ್ನು ಕೇಳುವ ಕ್ರಿಯೆ ಇಂದ್ರಿಯದಲ್ಲಿ ನಡೆದಾಗ ಅದರಿಂದ ಜ್ಞಾನ ಬರುತ್ತೆ. ಹೀಗೆ ಜ್ಞಾನೇಂದ್ರಿಯಗಳ ಮೂಲಕ ಮತ್ತು ಕರ್ಮೇಂದ್ರಿಯಗಳ ಮೂಲಕ ಏನೇನು ನಡೆಯುತ್ತದೆ ಜ್ಞಾನ ಕರ್ಮಗಳು. ಇಂದ್ರಿಯಗಳಿಂದ ಪ್ರಧಾನವಾದ್ದು ಮೊದಲು ಹೇಳಿದರು ತ್ರಿಕರಣ. ಆಮೇಲೆ ನಮ್ಮ ಕರಣಗಳನ್ನು ಹೇಳಿದರು. ದೇಹದಲ್ಲಿ ಎಷ್ಟು ಕರಣಗಳು ಅಂದ್ರೆ ಇಂದ್ರಿಯಗಳು, ಜ್ಞಾನ ಸಾಧನ ಕರ್ಮ ಸಾಧನಗಳಿವೆ, ಅದನ್ನು ಹೇಳಿದರು. ಆಮೇಲೆ ಕರಣಗಳನ್ನು ತ್ರಿಕರಣ ಹೇಳಿದರು. ಆಮೇಲೆ ಜನರಲ್ ಆಗಿ ದಶಕರಣಗಳನ್ನು ಹೇಳಿದರು. ಆಮೇಲೆ ಅಂತಃಕರಣವನ್ನು ಹೇಳ್ತಾರೆ, ಬುದ್ಧಿಯ. ಆಮೇಲೆ ಅದರ ಜೊತೆಗೆ ಬರೇ ಮನಸ್ಸು ಅಂತ ಹೇಳಿದ್ರಲ್ಲ, ಕಾಯೇನ ವಾಚ ಮನಸ್ಸ ಅಂತ. ಮನಸ್ಸು ಸಂಕಲ್ಪ ಮಾಡುತ್ತದೆ. ಮನಸ್ಸಿನ ಕೆಲಸ ಬಯಸುವುದು. ಮನಸ್ಸಂದ್ರೆ ಮಾನಸಂ ಕರ್ಮ ಸಂಕಲ್ಪ. ಮನಸ್ಸು ಬಯಸುತ್ತದೆ ಅಷ್ಟೇ, ತೀರ್ಮಾನ ಮಾಡುವುದಿಲ್ಲ. ಮನಸ್ಸು ಅನ್ನೋದು ಬಯಕೆಗಳ ಒಂದು ಕೊಂಪೆ. 1000 ಬಯಕೆಗಳು, 1000 ಆಸೆ ಆಕಾಂಕ್ಷೆಗಳು, ಅದರದ್ದೊಂದು ಕೊಂಪೆ ಮನಸ್ಸು ಅಂತಂದ್ರೆ. ಆಮೇಲೆ ಬಯಕೆಗಳು, ಆಸೆಗಳು, ಆಮೇಲೆ ಅದನ್ನು ಮಾಡಬೇಕು ಅಂತ ಒಂದು ಆಸೆ, ನೋಡಬೇಕು ಅಂತ ಆಸೆ. ಮಾಡಬಹುದು, ಮಾಡಬಾರದು, ನೋಡಬಹುದು, ನೋಡಬಾರದು, ಹೇಳಬಹುದು, ಹೇಳಬಾರದು, ಬರಬಾರದು. ಇವಾಗ ನಮ್ಮ ಹೆಂಗಸರಿದ್ದಾರೆ, ವಿಷ್ಣು ಸಹಸ್ರನಾಮ ಹೇಳಬಹುದು, ಹೇಳಬಾರದು, ಓಂಕಾರ ಹೇಳಬಾರದು, ಹೇಳಬಹುದು, ಹೇಳಬಾರದು, ಗುರುಮಂತ್ರ ಜಪ ತೆಗೆದುಕೊಳ್ಳದೆ ಅಡಿಗೆ ಮಾಡಬಹುದು, ಮಾಡಬಾರದು, ಪುಣ್ಯಕ್ಕೆ ಊಟ ಮಾಡಬಾರದು ಅಂತ ಹೇಳಲಿಲ್ಲ, ಅಡಿಗೆ ಮಾಡಬಹುದು, ಮಾಡಬಾರದು. ಈ ಬರೇ ಭಯಾನಕವಾದ ಭ್ರಮೆಗಳನ್ನು ಸೃಷ್ಟಿ ಮಾಡಿ ವೇದಾಂತ ಅಂದ್ರೆ ಸಂಶಯಗಳ ರಾಶಿ ಅಂತ. ನಿಶ್ಚಯ ಅಲ್ಲ, ಧೈರ್ಯ ಅಲ್ಲ, ಭಯ, ಸಂಶಯಗಳ ಕೊಂಪೆ ಅಂದ. ಹೀಗೆ ಅನೇಕ ಬರೇ ಸಂಶಯಗಳು, ಭ್ರಮೆಗಳು, ಭಯಗಳು. ಇದು ಮನಸ್ಸಿನ ಕ್ರಿಯೆ. ಮನಸ್ಸು ಗೊಂದಲವನ್ನು ಸೃಷ್ಟಿ ಮಾಡುತ್ತೆ, ಭಯ ಸಂಶಯಗಳನ್ನು ಸೃಷ್ಟಿ ಮಾಡುತ್ತೆ. ಏನು ಮಾಡಬೇಕು ಗೊತ್ತುಂಟು ಇದಕ್ಕೆಲ್ಲ? ಮನಸ್ಸಿಗಿಂತ ಆಚೆಗೂ ಬುದ್ಧಿ ಹೋಗುವುದು. ಅಂದ್ರೆ ಬುದ್ಧಿಯನ್ನು ಬಳಸಿ ಅಂತ ಶಾಸ್ತ್ರಕಾರ, ಬುದ್ಧಿಯನ್ನು ಬಳಸಿ ಅಂತ. ಯಾಕಂದ್ರೆ ಇಂಥದ್ದೆಲ್ಲ ಯಾರು ಹೇಳಿದರೆ ಹೇಳಿದ ತಕ್ಷಣ ಹೆದರುವ ಪ್ರವೃತ್ತಿಯನ್ನು ಬಿಡಬೇಕು. ಹಾಗೆ ಮಾಡಬೇಕು ಅಂದ್ರೆ ಯಾಕೆ ಹಾಗೆ ಮಾಡಬೇಕು ಕೇಳಬೇಕು. ಅದಕ್ಕೆ ಎಲ್ಲಿ ಹೇಳಿದ್ದಾರೆ ಹಾಗೆ, ಯಾವ ಶಾಸ್ತ್ರದಲ್ಲಿ ಹಾಗೆ ಹೇಳಿದ್ದಾರೆ, ಹೀಗೆ ಕೇಳಿದ್ರೆ ಇಲ್ಲಿ ಅನೇಕ ಮಂದಿ ಅನೇಕ ವಿಷಯಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ, ಅವೆಲ್ಲ ಹೊರಟೋಗ್ಬಿಡುತ್ತೆ. ಎಲ್ಲಿ ಹೇಳಿದ್ದಾರೆ ತೋರಿಸಿ ಅಂತ ಕೇಳಬೇಕು, ಪ್ರಮಾಣ ಕೇಳಬೇಕು, ಆ ಧೈರ್ಯ ತಾಳ್ಬೇಕು ಜನ. ಇದನ್ನು ಮಾಡಬೇಕು ಅಂದ್ರೆ ಹಾಗೆ ಯಾವ ಗ್ರಂಥದಲ್ಲಿ ಹೇಳಿದ್ದಾರೆ, ಯಾವ ಪ್ರಮಾಣ ಶ್ಲೋಕ ಕೊಡ್ರಿ ಅಂತ ಕೇಳಬೇಕು. ಹಾಗೆ ಹೇಳಿದ್ರೆ ಎಷ್ಟೋ ನಮ್ಮಲ್ಲಿ ರೂಢಿಯಲ್ಲಿ ಬಂದಿರತಕ್ಕ ಸಂಗತಿಗಳೆಲ್ಲ ಪ್ರಮಾಣ ಶ್ಲೋಕ ಇಲ್ಲದೆ ಕುಸಿದು ಹೋಗ್ತವೆ, ಆಧಾರ ಇಲ್ಲದೆ. ಅಲ್ಲ, ಅನೇಕ ಭ್ರಮೆಗಳನ್ನ, ಅನೇಕ ರೂಢಿಗಳನ್ನ ಭ್ರಮೆಯಿಂದ ಸೃಷ್ಟಿ ಮಾಡಿಕೊಂಡಿದ್ದೇವೆ ನಾವು. ಅದಕ್ಕೇನು ಮಾಡಬೇಕು ಅಂದ್ರೆ ಬುದ್ಧಿಯನ್ನು ಬಳಸಬೇಕು ಅಂತ. ಬರೇ ಮನಸ್ಸು ಸಂಶಯ, ತೀರ್ಮಾನ ಮಾಡುವಂತಹ ಕೆಲಸ ಬುದ್ಧಿಯದ್ದು. ಬುದ್ಧಿ ನಿಶ್ಚಯಾತ್ಮಕಂ, ಬುದ್ಧಿ ಅನ್ನೋದು ನಿಶ್ಚಯ ಮಾಡುತ್ತೆ. ಆದ್ರಿಂದ ನಾವೇನು ಹೇಳ್ತೇವೆ, ಮಕ್ಕಳಿಗೆ ಮನಸ್ಸಿಲ್ಲ ಅಂತ ಹೇಳೋದಿಲ್ಲ, ಬುದ್ಧಿ ಇಲ್ಲ ಅಂತ ಹೇಳ್ತೇವೆ. ಅವುಗಳಿಗೆ ಮನಸ್ಸಿದೆ, ಯಾಕಂದ್ರೆ ಆಸೆ ಆಕಾಂಕ್ಷೆಗಳಿದೆ,
ಬುದ್ಧಿ ಇಲ್ಲ ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತ ತೀರ್ಮಾನ ಮಾಡುವ ಶಕ್ತಿ ಇಲ್ಲ. ಅಂದ್ರೆ ಮಕ್ಕಳಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತೇವೆ ನಾವು. ಅದೇನು ಮಕ್ಕಳಿಗೆ ಅಲ್ಲ, ದೊಡ್ಡವರಿಗೆ ಇರೋದಿಲ್ಲ, ಅದು ಬೇರೆ ವಿಷಯ. ಅದು ಮಕ್ಕಳಿಗೆ ಇಲ್ಲ ಅಂತ ಹೇಳೋದು ದೊಡ್ಡವರ ಅಭ್ಯಾಸ ಅಷ್ಟೇ. ಬುದ್ಧಿ ಅನ್ನೋದು ಬಹಳ ಮುಖ್ಯವಾದಂತಹ ಅಂತಃಕರಣ, ತೀರ್ಮಾನ ಮಾಡತಕ್ಕಂಥ ಫ್ಯಾಕಲ್ಟಿ. ಹಾಗಾದ್ರೆ ಇದೆಲ್ಲ ನಮಗೆ ನಮ್ಮ ಬದುಕಿನಲ್ಲಿ ನಮ್ಮ ಕ್ರಿಯೆಯ ಹಿಂದೆ ಇರತಕ್ಕಂಥ ಭಗವಂತ ಕೊಟ್ಟ ಸಂಗತಿಗಳು. ಮನಸ್ಸು, ಮಾತು, ಕಾಯ, ಆಮೇಲೆ ಇಂದ್ರಿಯಗಳು, ಬುದ್ಧಿ, ಅದರ ಜೊತೆಗೆ ಆತ್ಮ. ಬುದ್ಧಿಯ ಆತ್ಮನ. ಆತ್ಮ ಅಂತಂದ್ರೆ ಚಿತ್ತ. ಆತ್ಮ ಅಂದ್ರೆ ಸ್ವರೂಪ ಅಲ್ಲ, ಚಿತ್ತ, ಜೀವ ಸ್ವರೂಪ ಅಲ್ಲ. ಆತ್ಮ ಅಂತ ಅನ್ನೋದಕ್ಕೆ ಎರಡಿದೆ ಅರ್ಥ. ಅಹಂಕಾರ ಅಂತ ಒಂದರ್ಥ, ಚಿತ್ತ ಅಂತ ಅರ್ಥ. ಆತ್ಮ ಅಂತ ಅನ್ನೋದಕ್ಕೆ ಮನಸ್ಸು ಅಂತ ಅರ್ಥ ಇದೆ, ಆದ್ರೆ ಇಲ್ಲಿ ಮನಸ್ಸಾಗಿ ಹೋಯಿತು. ಬುದ್ಧಿ ಅಂತ ಅರ್ಥ ಇದೆ, ಅದು ಹೇಳಿ ಆಯಿತು. ಅದರ ನಂತರ ಇರುವ ಅರ್ಥ ಅಹಂಕಾರ, ಚಿತ್ತ, ಜೀವ ಮತ್ತು ಪರಮಾತ್ಮ ಅಂತ. ಆತ್ಮ ಶಬ್ದದ್ದು ಅದನ್ನು ಮೊದಲ ಆತ್ಮ ಅನ್ನೋದಕ್ಕೆ ದೇಹ ಅಂತ ಅರ್ಥ ಇದೆ, ಅದು ಇಲ್ಲಿ ಕಾಯನ ಹೇಳಿ ಆಯಿತು. ಆತ್ಮ ಅಂತ ಅನ್ನೋದಕ್ಕೆ ಮಧ್ಯ ದೇಹ ಅಂತ ಅರ್ಥ ಇದೆ, ಅದು ಕಾಯದಲ್ಲಿ ಬಂದು ಹೋಯಿತು. ಮೂರನೇ ಅರ್ಥ ಆತ್ಮ ಅನ್ನೋದಕ್ಕೆ ಮನಸ್ಸು ಅಂತ, ಅದನ್ನು ಹೇಳಿ ಆಯಿತು. ಆತ್ಮ ಕಾಯೇನ ವಾಚ ಮನಸ್ಸ. ಮೊದಲನೇ ಅರ್ಥ ಶರೀರ ಅಂತ, ಎರಡನೇ ಅರ್ಥ ಮಧ್ಯದೇಹ ಅಂತ, ಮೂರನೇ ಅರ್ಥ ಮನಸ್ಸು ಅಂತ, ನಾಲ್ಕನೇ ಅರ್ಥ ಬುದ್ಧಿ ಅಂತ, ಅದನ್ನು ಹೇಳಿ ಆಯಿತು. ಸಂದೇಹ ಬುದ್ಧಿ ಮನಸ್ಸ, ಅದು ಹೇಳಿ ಆಯಿತು. ಮನಸ್ಸು ಬುದ್ಧಿ ಬಂದಾಯಿತು. ಆಮೇಲೆ ಈಗ ದೇಹ, ಮಧ್ಯದೇಹ, ಮನಸ್ಸು, ಬುದ್ಧಿ, ಅದು ಹೇಳಿದ ಮೇಲೆ ಆತ್ಮ ಅಂತಂದ್ರು. ಅದರ ನಂತರದ ಆತ್ಮ ಅಂದ್ರೆ ಅಹಂಕಾರಕ್ಕೆ ಆತ್ಮ ಅಂತ ಹೆಸರು, ಚಿತ್ತಕ್ಕೆ ಆತ್ಮ ಅಂತ ಹೆಸರು. ಅದರ ನಂತರ ನಾಲ್ಕು ಅರ್ಥ ಇದೆ. ಚಿತ್ತದಿಂದ ಅನುಭವಿಸ್ತಕ್ಕಂಥ ಜೀವ ಸ್ವರೂಪಕ್ಕೆ ಆತ್ಮ ಅಂತ ಹೆಸರು. ಜೀವದೊಳಗೆ ಬಿಂಬರೂಪಿಯಾಗಿರ್ತಕ್ಕ ಭಗವಂತನೇ ಆತ್ಮ ಅಂತ ಹೆಸರು. ಹೀಗೆ ಆತ್ಮ ಶಬ್ದಕ್ಕೆ 8 ಅರ್ಥಗಳಿವೆ. ಮೊದಲನೇದು 4 ಹೇಳಿ ಆಯಿತು. ಕಾಯ ಅನ್ನುವ ಅರ್ಥ ಹೋಯಿತು, ಮಧ್ಯದೇಹ ಅನ್ನುವ ಅರ್ಥವೂ ಹೋಯಿತು, ಆಮೇಲೆ ಮನಸ್ಸು ಅನ್ನೋ ಅರ್ಥವೂ ಹೋಯಿತು, ಬುದ್ಧಿ ಅನ್ನೋದು ಅದರ ಹೇಳಿ ಆಗಿದೆ. ಹಾಗಾದ್ರೆ ಅದರ ಮುಂದಿನ ಅರ್ಥಗಳು, ಅದರ ಮುಂದಿನದಲ್ಲಿ ಏನು? ಅಹಂಕಾರ, ಚಿತ್ತ, ಜೀವ ಮತ್ತು ಪರಮಾತ್ಮ. ಪರಮಾತ್ಮ ಅಲ್ಲ ಇಲ್ಲಿ, ಯಾಕೆಂದ್ರೆ ಪರಮಾತ್ಮನಿಗೆ ಅರ್ಪಿಸಬೇಕು. ನೀನು ಆತ್ಮದಿಂದ ಏನನ್ನು ಮಾಡಿದೆಯೋ ಅದನ್ನು ಪರಮಾತ್ಮನಿಗೆ ಅರ್ಪಿಸು ಅಂತ ಹೇಳುದು. ಅದರಿಂದ ಇಲ್ಲಿ ಆತ್ಮ ಅಂದ್ರೆ ಪರಮಾತ್ಮ ಅಲ್ಲ. ಜೀವ, ಅಹಂಕಾರ, ಚಿತ್ತ, ಈ ಮೂರರಲ್ಲಿ ಯಾವುದು ಅನುಸೃತ ಸ್ವಭಾವ ಅಂತ ಜೀವ ಸ್ವಭಾವ ಅಂತ ಹೇಳ್ತಾರೆ. ಜೀವವೂ ಅಲ್ಲ. ಹಾಗಾದ್ರೆ ಜೀವ ಅಲ್ಲ, ಪರಮಾತ್ಮ ಅಲ್ಲ. ಹಾಗಾದ್ರೆ ಉಳಿದ ಎರಡೇ ಅರ್ಥ, ಅಹಂಕಾರ, ಚಿತ್ತ. ಮನಸ್ಸು, ಬುದ್ಧಿ ಹೇಳಿದ್ದಾರೆ, ಅದರ ಇನ್ನು 2 ಪದಗಳನ್ನು ಹೇಳ್ತಾರೆ. ಆತ್ಮ ಅನ್ನೋದಕ್ಕೆ ಅಹಂಕಾರ ಮತ್ತು ಚಿತ್ತ ಅಂತ. ಅಂದ್ರೆ ಆ ಒಂದು ಶಬ್ದವನ್ನು ಬಳಸಿದಾಗ ಎನಲಿಟಿಕಲ್ ಆಗಿ ವಿಶ್ಲೇಷಣೆ ಮಾಡಿದ್ರೆ ಅದಕ್ಕೆ ಕರಾರವಾದ ಅರ್ಥ ಸಿಗುತ್ತೆ. ಇಷ್ಟ ಅರ್ಥಗಳು ಆ ಶಬ್ದಕ್ಕೆ, ಅದ್ರಲ್ಲಿ ಇಷ್ಟ ಅರ್ಥಗಳಲ್ಲಿ ಇಷ್ಟ ಅರ್ಥ ಇಲ್ಲಿ ಬಂತು, ಉಳಿದದ್ದು ಅರ್ಥ ಇದೆ. ಹೀಗೆ ಇದು ಮನನ ಮಾಡುವ ಒಂದು ಗ್ರಂಥದ ಒಂದು ಶಬ್ದ ಸಿಕ್ಕಿದ್ರೆ ಅದನ್ನು ಕರಾರವಾಕ್ಕಾಗಿ ಅರ್ಥ ಹಚ್ಚುವ ವಿಧಾನ ಹೀಗೆ. ಆತ್ಮ ಅಂದ್ರೆ ಇಲ್ಲಿ ಮೊದಲು ಅಹಂಕಾರ ಅಂದ್ರೆ ನಾನು ಮಾಡುತ್ತೇನೆ ಅನ್ನುವಂಥ ಒಂದು ಕರ್ಮದ ಬಗ್ಗೆ ಅಂದ್ರೆ ಅಹಂಕಾರ ಅಂದ್ರೆ ನಾವು ಕನ್ನಡದಲ್ಲಿ ಹೇಳುವ ಅಹಂಕಾರ ಅಲ್ಲ, ಅವೇರ್ನೆಸ್ ಆಫ್ ದ ಸೆಲ್ಫ್ ಅಹಂಕಾರ ಅಂದ್ರೆ. ಅದರಿಂದಲೇ ಆತ್ಮ ಅಂತಂದ್ರೆ ಅಹಂಕಾರ ಅಂದ್ರೆ ಅಹಂಕಾರ ಮಾಲಿನ್ಯಾಗಿರತಕ್ಕಂಥ ರುದ್ರದೇವರಿಗೂ ಆತ್ಮ ಅಂತ ಹೆಸರು. ಚಿತ್ತ ಅಂದ್ರೆ ಚಿತ್ತದ ಅಭಿಮಾನಿ ದೇವತೆ ವಾಯುದೇವರು, ಅದರಿಂದ ಅವರಿಗೆ ಆತ್ಮ ಅಂತ ಹೆಸರು. ಬ್ರಹ್ಮದೇವರು, ಅದರಿಂದ ಆ ರುದ್ರದೇವರ ಪ್ರೇರಣೆಯಿಂದ ನಮ್ಮ ಅಹಂಕಾರ ಅಂದ್ರೆ ಆತ್ಮದ ಅರಿವಿನಿಂದ ಏನು ಕೆಲಸ ನಡೆಯುತ್ತದೆ ಅದು. ಅದರ ಮೇಲೆ ಚಿತ್ತ ಅಂದ್ರೆ ಸ್ಮರಣೆ, ಸುಪ್ತ ಪ್ರಜ್ಞೆ. ನಾವು ಹಿಂದೆ ಕಂಡದ್ದು, ಕೇಳಿದ್ದು, ಅನುಭವಿಸಿದ್ದು ಅದೇ ಒಳಗೆ ಇದ್ದು ಅದರ ಪರಿಣಾಮವಾಗಿ ಅನೇಕ ಕೆಲಸಗಳಾಗ್ತಾ ಇರೋದೆಲ್ಲ ಹಿಂದಿನ ಸ್ಮರಣೆ. ಗತಕಾಲದ ಸ್ಮರಣೆಯೇ ನಮ್ಮ ಭವಿಷ್ಯತ್ತಿನ ನಿರೂಪಣೆ. ನಾವು ಎಲ್ಲ ಮಾಡುವುದು ಯಾವುದೋ ಒಂದು ಹಿಂದಿನ ಅನುಭವ, ಎಕ್ಸ್ಪೀರಿಯನ್ಸಿನ ಪರಿಣಾಮವಾಗಿ ತಾನೆ. ಹಿಂದೆ ನಾವು ಅನುಭವಿಸಿದ್ದರ ಪರಿಣಾಮವಾಗಿ ನಮ್ಮ ಮುಂದಿನ ಕ್ರಿಯೆಗಳು ರೂಪುಗೊಳ್ತಾ ಇಲ್ಲ. ಅದರಿಂದ ಪ್ರತಿಯೊಂದು ಕ್ರಿಯೆಯ ಹಿಂದೆ ನಮ್ಮ ಗತಕಾಲದ ಸ್ಮರಣೆ, ಮೆಮೊರಿಯಲ್ ಬಹಳ. ಅದೇ ಆತ್ಮ, ಚಿತ್ತ, ಮುಖ್ಯವಾಗಿ ಚಿತ್ತ. ಅಹಂಕಾರವೂ ಅಷ್ಟು ಮುಖ್ಯ ಅಲ್ಲ. ಹಾಗಾದರೆ ಮನಸ್ಸು, ಬುದ್ಧಿ, ಚಿತ್ತ. ಚಿತ್ತ ಅದರ ಅಹಂಕಾರ ಮತ್ತು ಚೇತನ ಇದೆ, ಅದು ಅಷ್ಟು ಮುಖ್ಯವಾದ್ದಲ್ಲ. ಮುಖ್ಯವಾಗಿ ಇಲ್ಲಿ ಆತ್ಮ ಅಂದ್ರೆ ಚಿತ್ತ ಅಂತ ಆಯ್ತು. ಹಾಗಾದರೆ ದೇಹದ ಮೂಲಕ, ಮಾತಿನ ಮೂಲಕ, ಮನಸ್ಸಿನ ಮೂಲಕ, ಬುದ್ಧಿಯ ಮೂಲಕ, ಚಿತ್ತದ ಮೂಲಕ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಮೂಲಕ ನಾವು ಏನನ್ನು ಮಾಡ್ತೇವೋ ಅದು ಎಲ್ಲವನ್ನು. ಆದರೆ ಅದನ್ನು ಮಾಡುವುದು ಹೇಗೆ ಅಂದರೆ ಅನುಸೃತ ಸ್ವಭಾವ. ಬಹಳ ಅದ್ಭುತವಾದ ಸಂಗತಿ ಇದು. ಇದನ್ನಂದ್ರೆ ಈ ಶ್ಲೋಕ ಆಚಾರ್ಯರ ಸಿದ್ಧಾಂತಕ್ಕೆ ಋಣವಾಗಿ ಬೇರೆ ಯಾರಿಗೂ ಇದನ್ನು ಆಚಾರ್ಯ ಸಿದ್ಧಾಂತದಷ್ಟು ಆಚಾರ್ಯರ ಸಿದ್ಧಾಂತವನ್ನ ತಿಳಿದವರಿಗೆ ಎಷ್ಟು ಸಹಜವಾಗಿ ಈ ಶ್ಲೋಕ ಅರ್ಥ ಮಾಡಿ ಬರುತ್ತೆ ಅಷ್ಟು ಇವರು ಯಾರಿಗೂ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಇದೆಲ್ಲ ಆದಮೇಲೆ ಇದೆಲ್ಲದರ ಹಿಂದೆ ಜೀವನಿಗೆ ಅವನದ್ದೇ ಆದ ಒಂದು ಸ್ವಭಾವ ಇದೆ ಅಂತ ಆಚಾರ್ಯ ಹೇಳಿದರು.
ಅವನು ಎಲ್ಲವೂ ಮಾಡುದು ಸ್ವಭಾವಕ್ಕನುಗುಣವಾಗಿ. ಯಾವ ಇಂದ್ರಿಯ ಇರಬಹುದು, ಏನೋ ಇರಬಹುದು, ವಾತಾವರಣ ಇರಬಹುದು, ಪರಿಸರ ಇರಬಹುದು, ಎನ್ವಿರಾನ್ಮೆಂಟಲ್ ಫೋರ್ಸ್ ಇರಬಹುದು, ಜೆನೆಟಿಕ್ ಫೋರ್ಸ್ ಇರಬಹುದು, ಏನಿದ್ರು ಅವನ ಸ್ವಭಾವಕ್ಕೆ ತಕ್ಕಂತೆ ಸ್ವಭಾವಸ್ತು ಪ್ರವರ್ತತೆ ನಿತ್ಯೇಷವೇ ಪ್ರಕೃತಿ ಸ್ವಾಂ ನಿಯೋಕ್ಷಿತಿ ಗೀತೆ. ಪ್ರತಿಯೊಬ್ಬ ಜೀವನಿಗೆ ಅವನದ್ದೇ ಆದ ಸ್ವಭಾವ ಇದೆ. ಪ್ರತಿ ಜೀವಕ್ಕೂ ಅವನದ್ದೇ ಆದ ವಿಶಿಷ್ಟವಾದ, ಪ್ರತಿ ಜೀವಕ್ಕೂ ತನ್ನದೇ ಆದ ಸ್ವಭಾವ ಇದೆ. ಅದು ಸಾತ್ವಿಕರು ಅಂತ ಒಂದು ಗುಂಪು, ರಾಜಸರು ಅಂತ ಒಂದು ಗುಂಪು, ತಾಮಸ ಒಂದು ಗುಂಪು. ಆ ಗುಂಪಿನಲ್ಲಿ ಸಾತ್ವಿಕರಲ್ಲಿ ಎಲ್ಲರೂ ಒಂದೇ ತರ ಅಲ್ಲ. ಪ್ರತಿಯೊಬ್ಬ ಸಾತ್ವಿಕನು ಅವನವನದ್ದೇ ಆದ ಪ್ರತ್ಯೇಕ ಸ್ವಭಾವ ಇದೆ. ಒಬ್ಬರಂತೆ ಒಬ್ಬರಿದೆ. ಆದ್ದರಿಂದ ಇದೆಲ್ಲವೂ ಯಾವುದರಿಂದ ಆಗತ್ತೆ ಅಂದ್ರೆ ಅನುಸೃತ ಸ್ವಭಾವ. ಅವರವರ ಸ್ವಭಾವಕ್ಕೆ ತಕ್ಕಂತೆ ನೀವು ನಿಮ್ಮ ಇಂದ್ರಿಯಗಳ ಮೂಲಕ, ನಿಮ್ಮ ಮಾತು, ನಿಮ್ಮ ಮನಸ್ಸು, ನಿಮ್ಮ ದೇಹ, ನಿಮ್ಮ ಅಂತಃಕರಣ, ನಿಮ್ಮ ಬುದ್ಧಿ, ನಿಮ್ಮ ಮನಸ್ಸು, ನಿಮ್ಮ ಚಿತ್ತ, ಎಲ್ಲವೂ ನಿಮ್ಮ ಸ್ವಭಾವಕ್ಕೆ ನಡೆಯುತ್ತೆ ಅಂತಾರೆ. ಹೀಗೆ ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಮ್ಮ ದೇಹ, ನಮ್ಮ ಮಾತು, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಚಿತ್ತ ಮತ್ತು ನಮ್ಮ ಜ್ಞಾನೇಂದ್ರಿಯ, ನಮ್ಮ ಕರ್ಮೇಂದ್ರಿಯಗಳಲ್ಲಿ ಏನೇನು ನಡೆಯುತ್ತೋ ಅದನ್ನು ನಡೆಸುವವನು ಯಾರು? ಸ್ವಭಾವಕ್ಕೆ ಅನುಗುಣವಾಗಿಯೂ ನಾವು ಮಾಡಲಾರವಲ್ಲ. ಯಾಕಂದ್ರೆ ನಮ್ಮ ಸ್ವಭಾವ ಏನು ನಮಗೆ ಗೊತ್ತಿಲ್ಲಲ್ಲ. ಹೇಳು ಅನುಸೃತ ಸ್ವಭಾವ. ಅದು ಸ್ವಭಾವ ಅಂದರೆ ಸ್ವತಂತ್ರೋ ಭಾವ ಅಂತ ಅರ್ಥ. ಸ್ವತಂತ್ರ ಭಾವ ಅಂದರೆ ಸ್ವತಂತ್ರನಾಗಿರ್ತಕ್ಕಂತಹ ಭಗವಂತ ಅದನ್ನು ಮಾಡಿಸ್ತಾನೆ. ಅವನು ಮಾಡಿಸಿದಂತೆ ಮಾಡುವರು ನಾವು. ಇಷ್ಟು ವಿಷಯ ಪೂರ್ವಾರ್ಧದಲ್ಲಿ ಬಂತು. ಅನುಸಂಧಾನ ಇದೆ ಪ್ರತಿಯೊಂದಕ್ಕೆ. ಆಗ ನಾನು ಏನು ನನ್ನ ಇಂದ್ರಿಯಗಳ ಮೂಲಕ, ನನ್ನ ಮನಸ್ಸು, ಬುದ್ಧಿ, ಚಿತ್ತಗಳ ಮೂಲಕ, ನನ್ನ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಮೂಲಕ, ನನ್ನ ತ್ರಿಕರಣಗಳ ಮೂಲಕ, ನನ್ನ ಸ್ವಭಾವಕ್ಕೆ ಅನುಗುಣವಾಗಿ ಭಗವಂತ ಪ್ರೇರಿಸಿದಂತೆ ನಾನು ಏನೇನು ಮಾಡಿದೆನೋ ಇಷ್ಟರ್ಥ ಆಯ್ತು. ಈಗ ಪೂರ್ವಾರ್ಥ ಕಾಯೇನ ವಾಚಾ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವ. ಇದರಲ್ಲಿ ಪ್ರಚಲಿತವಾದ ಪಾಠ ಅನುಸೃತ ಸ್ವಭಾವಂತಿದೆ. ಅದು ಅರ್ಥದಲ್ಲಿ ಏನು ವ್ಯತ್ಯಾಸ ಇಲ್ಲ, ಆದರೆ ಪ್ರಾಚೀನ ಪಾಠ ಅನುಸೃತ ಸ್ವಭಾವ ಅಂತ. ಇನ್ನು ಕೆಲವು ಕಡೆ ಈಗ ಪ್ರಿಂಟ್ ಆಗಿರತಕ್ಕ ಭಾಗವತದಲ್ಲಿ ಈ ಪಾಠವೇ ಇಲ್ಲ. ಅನುಸೃತ ಸ್ವಭಾವಂ ಅನ್ನುವುದು ಪ್ರಿಂಟ್ ಆದಂತಹ ಸದಾಚಾರ ಸ್ಮೃತಿಯ ಪಾಠ. ಅನುಸೃತ ಸ್ವಭಾವ ಅನ್ನುವುದು ಸಮಸ್ತ ಪದವಾಗಿರುವಂತಹದ್ದು ಪ್ರಾಚೀನರು, ಋಷಿಯ ಸ್ಥಿತರು, ನಾರಾಯಣ ಪಂಡಿತಾಚಾರ್ಯರು ಪರಿಗ್ರಹಣ ಮಾಡಿದ ಪಾಠ. ಈಗ ಬುದ್ಧ್ಯಾತ್ಮನಾವ, ಈಗ ಭಾಗವತದಲ್ಲಿ ಹೇಳುವುದು ಪ್ರಕೃತೇ ಸ್ವಭಾವ ಏನೋ ಇದೆ. ಬುದ್ಧ್ಯಾತ್ಮನಾವ ಪ್ರಕೃತೇ ಸ್ವಭಾವ ಏನೋ ಇದೆ. ಈಗ ಪ್ರಿಂಟ್ ಆದ ಪಾಠ ಬುದ್ಧ್ಯಾತ್ಮನಾವ ಪ್ರಕೃತೇ ಸ್ವಭಾವ ಅಂತ. ಅದು ಪ್ರಾಚೀನ ಪಾಠ ಅಲ್ಲ. ಮತ್ತೆ ಒಂದು ದೃಷ್ಟಿಯಿಂದ ಪ್ರಕೃತಿ ಅಂದ್ರೆ ಸ್ವಭಾವ ಅಂದ್ರೆ ಒಂದೇ. ಅದನ್ನ ನಿತ್ಯ ಪ್ರಕೃತಿ ಸ್ವಾಂ ನಿಯೋಕ್ಷತಿ ಅಂತ ಕೃಷ್ಣ ಕೆಲವು ಕಡೆ ಹೇಳ್ತಾನೆ. ಸ್ವಭಾವಸ್ತು ಪ್ರವರ್ತತೆ ಅಂತ. ಅದು ಒಂದೇ ಅರ್ಥ. ಪ್ರಕೃತಿ ಮತ್ತು ಸ್ವಭಾವ ಅನ್ನೋದಕ್ಕೆ ಜೀವ ಪ್ರಕೃತಿ ಅಂದ್ರೆ ಒಂದೇ, ಪ್ರಕೃತಿ ಅಂದ್ರೆ ಸ್ವಭಾವ ಅಂತ ಅರ್ಥ. ಅಂದ ಪ್ರಕೃತೇ ಸ್ವಭಾವ ಅಂತ ಬೇಕಿಲ್ಲ. ಪ್ರಕೃತಿ ಜಡ ಪ್ರಕೃತಿಯ ಸ್ವಭಾವ ಅಂತ ಅರ್ಥ ಮಾಡಿದರೆ ಇಲ್ಲಿ ಅಸಂಗತ ಆಗುತ್ತೆ. ಜಡ ಪ್ರಕೃತಿಯ ಸ್ವಭಾವಕ್ಕೆ ಅನುಗುಣ ಇವನು ನಡೆಯೋದಲ್ಲ, ಇವನ ಸ್ವಭಾವಕ್ಕೆ. ಅದರಿಂದ ಪ್ರಕೃತಿ ಅಂದ್ರೆ ಪ್ರಕೃಷ್ಟವಾದಂತಹ ಕೃತಿಯನ್ನು ಮಾಡ್ತಕ್ಕ ಭಗವಂತನಿಂದ ಮತ್ತೆ ಅವನ ಸ್ವಭಾವವಾಗಿ ಏನಾದ್ರು ಅರ್ಥ ಮಾಡಬೇಕು. ಆ ಎಲ್ಲ ಅರ್ಥವೂ ಇದರಲ್ಲಿ ಬರುತ್ತೆ. ಅನುಸೃತ ಸ್ವಭಾವ ಅನ್ನೋದು ಬಹಳ ಸುಂದರವಾದಂತಹ ಪಾಠ. ಆಮೇಲೆ ಇನ್ನು ಕೆಲವರು ಇನ್ನೂ ವಿಚಿತ್ರವಾದ ಪಾಠ ಹೇಳ್ತಾರೆ. ಏನೋ ದೇವರ ನಾಮ ಇರಬೇಕು ಅದು ಅಂತ. ಬುದ್ಧ್ಯಾತ್ಮನಾವ ಅಂತಿದೆಯಲ್ಲ, ಆತ್ಮನಾವ ಅದು ಸ್ವಲ್ಪ ಯಾರೋ ಆತ್ಮನಾವ ಅನ್ನೋದನ್ನ ದೂರದಲ್ಲಿ ಬುದ್ಧ್ಯಾತ್ಮನಾಭ ಹೀಗೆ ಹೇಳ್ತಾರೆ. ಅನೇಕ ಮಂದಿ ನಾನು ಕೇಳಿದ್ದೇನೆ, ಕಿರಿಯಾರು ಕೇಳಿದ್ದೇನೆ. ಬುದ್ಧ್ಯಾತ್ಮನಾಭ ಪ್ರಕೃತಿ ಸ್ವಭಾವ ಅಂತ ಅಂತಾರೆ. ಅದು ಎರಡು ಭಾಭ ಅಂತ ಬಂತು, ಪ್ರಾಸ ಅಂತ ಏನೋ ಬಂತು. ಬುದ್ಧ್ಯಾತ್ಮನಾಭ ಪ್ರಕೃತಿ ಸ್ವಭಾವ. ಆದರೆ ಸಂಸ್ಕೃತ ಭಾಷೆಯಲ್ಲಿ ಅರ್ಥವೇ ಇಲ್ಲದ ಒಂದು ಶಬ್ದ. ಬುದ್ಧ್ಯ ಆತ್ಮನಾವ ಮೊದಲು ಇಂದ್ರಿಯ ಇರುವ ಬುದ್ಧ್ಯ ಆತ್ಮನಾವ ಬುದ್ಧಿಯಿಂದಲಾಗಲಿ, ಚಿತ್ತದಿಂದಲಾಗಲಿ, ಇಂದ್ರಿಯದಿಂದಲಾಗಲಿ, ತ್ರಿಕರಣದಿಂದಲಾಗಲಿ ನಾವು ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಸ್ವತಂತ್ರನಾದ ಭಗವಂತನಿಂದ ಪ್ರೇರಿತರಾದವರಾಗಿ ಏನನ್ನು ಮಾಡ್ತೇವೋ ಅದೆಲ್ಲವೂ ಕರೋತಿ ಯದ್ಯತ್. ಇದರಲ್ಲಿ ಹೇಳುವಾಗ ಏನೇನನ್ನು ಈ ಜೀವ ಮಾಡ್ತಾನೋ ಅಂತ ಹೇಳಿದ್ದಾರೆ. ನಾವು ಅದನ್ನು ಕರೋಮಿ ಅದೇ, ಏನೇನನ್ನು ನಾನು ಮಾಡ್ತೇನೆ ತತ್ ಸಕಲಂ ಅದೆಲ್ಲವನ್ನು. ಅಂದ್ರೆ ಇದರಲ್ಲಿ ನನ್ನ ಸ್ವಭಾವಕ್ಕೆ ಅನುಗುಣವಾಗಿ ನೀನು ಮಾಡಿಸಿಡಿ, ನಾನು ಮಾಡಿದೆ, ಕ್ಷಮಿಸಿಬಿಡು, ತಪ್ಪಿದ್ರೆ ಕ್ಷಮಿಸಿಬಿಡು ಅಷ್ಟೇ. ಎಲ್ಲವೂ ನಿನಗೆ ಅರ್ಪಿತ ಅಂತ ದೇವರಿಗೆ ಸಮರ್ಪಣೆ ಮಾಡುವಾಗ ಅದನ್ನು ನಾನು ಮಾಡಿದ ಒಳ್ಳೆಯ ಪುಣ್ಯಕರ್ಮಗಳೆಲ್ಲ ಮಾತ್ರ ದೇವರಿಗೆ ಅರ್ಪಿಸ್ತೇನೆ ಹಾಗೇನು ಹೇಳುವ ಕ್ರಮ ಇಲ್ಲ. ಯಾಕೆಂದ್ರೆ ಪಾಪಕರ್ಮವೂ ನಡೆದದ್ದು ನಮ್ಮಿಂದ ಸ್ವತಂತ್ರವಾಗಿಲ್ಲ, ಪುಣ್ಯಕರ್ಮವೂ ನಡೆದದ್ದು ನಮ್ಮಿಂದ ಸ್ವತಂತ್ರವಾಗಿಲ್ಲ. ನಾವು ಮಕ್ಕಳ ಚಿಕ್ಕ ಮಗುವಿನಂತೆ. ಮಗು ಅದು ಒಳ್ಳೆಯ ಕೆಲಸ ಮಾಡಿದ್ರು ಅದು ತಾಯಿ ಮಾಡಿಸ್ಬೇಕು. ಅದು ಒಳ್ಳೆಯ ಸ್ನಾನ ಮಾಡಿತು, ಪುಣ್ಯ ಸ್ನಾನ ಮಾಡಿದ್ರು, ಮಗು ಸ್ನಾನ ತಾಯಿ ಮಾಡಿಸ್ಬೇಕು. ಮೈಯೆಲ್ಲ ಹೇಸಿಗೆ ಮಾಡಿತು
ಮಗು ಯಾಕೆ ಯಾವುದನ್ನು ಸ್ವಾತಂತ್ರ್ಯ ಇಲ್ಲ, ಅದು ಸ್ವಚ್ಛ ಮಾಡುವುದು. ಅದರಿಂದ ಅದರ ದೇಹದಲ್ಲಿ ಇರತಕ್ಕಂತಹ ಕೊಳೆ ಮೈಯೆಲ್ಲ ಮಾಡಿಕೊಂಡ್ರು ಅದಕ್ಕೆ ಮಗುವಿನ ಸ್ವಾತಂತ್ರ್ಯ ಏನಿಲ್ಲ, ಅದು ಗೊತ್ತಿದ್ದು ಮಾಡುವುದಲ್ಲ. ನಾವು ಮಗುವಿನಂತೆ ಭಗವಂತ ನಮ್ದು ಏನು ಮಾಡಿಸೋದನ್ನು ಮಾಡೋರು. ಮಗು ಚಿಕ್ಕ ಮಗುವಿನಂತೆ ಅದು ಮೈಯೆಲ್ಲ ಕೊಳೆ ಮಾಡಿಕೊಂಡ್ರು ಮಗು ಮುದ್ದೆ, ತಾಯಿ ತೋಳಿಸಿ ಸ್ನಾನ ಮಾಡಿಸಿದ್ರು ಮುದ್ದೆ, ಅದು ಎರಡೂ ಅದನ್ನು ಸ್ವತಂತ್ರ ಏನೂ ಇಲ್ಲ. ಹಾಗಾಗಿ ನಮ್ಮ ದೇಹದಲ್ಲಿ ದೇಹದ ಮೂಲಕ ಏನು ಆಯಿತು ಅದು ಒಳ್ಳೆಯದು ಕೆಟ್ಟದ್ದು ಯಾವುದು ನಾವು ಮಾಡಿದ್ದಲ್ಲ. ಆದರೆ ನಾವು ಇದಕ್ಕೆ ಯಾಕೆ ಮಗುವಿನ ದೃಷ್ಟಾಂತ ಕೊಟ್ಟೆ ಅಂದ್ರೆ ಮಗು ಸ್ವತಂತ್ರವಾಗಿ ಮಾಡಿದ್ದಲ್ಲ, ಆದರೆ ಕೊಳೆಯ ಮಲ ವಿಸರ್ಜನೆ ಮಾಡಿದ್ರೆ ಮೈ ಹೊಲಸಾಗುವುದಾದ್ರೆ ತಾಯಿದ್ದಲ್ಲ. ಹಾಗೆ ಸ್ನಾನ ಮಾಡಿಸೋದು ತಾಯಿ, ಆದರೆ ಮೈ ಮುದ್ದಾಗಿ ಮೈ ಸ್ವಚ್ಛವಾಗುವುದು ಅದು ತಾಯಿದ್ದಲ್ಲ. ಅದರಿಂದ ಕ್ರಿಯೆ ತಾಯಿ ಮಾಡ್ತಾರೆ, ಫಲ ಮಗು ಅನುಭವಿಸುತ್ತೆ. ಹಾಗೆ ನಮಗೆ ಆಗದಂತಹ ಕ್ರಿಯೆಯನ್ನು ಭಗವಂತ ನಮ್ಮಿಂದ ಮಾಡಿಸ್ತಾನೆ, ಅದರ ಫಲವನ್ನು ನಾವು ಅನುಭವಿಸ. ಅದನ್ನ ಫಲಭಾಜನೂ ಭಗವಂತ ಅಲ್ಲ. ಕರೋತಿ ಯದ್ಯತ್, ಅದರಿಂದ ಈ ಎಲ್ಲ ಫಲವನ್ನು ನಮ್ಮಿಂದ ಮಾಡಿ ಅವನು ಮಾಡಿಸಿದರೆ ನಮಗುಂಟು, ಇಲ್ಲದೆ ಇಲ್ಲ ಅನ್ನೋ ಎಚ್ಚರದಿಂದ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ತತ್ ಸಮರ್ಪಯೇತ್. ಅದು ಸರ್ವವೂ ಕೂಡ ಪರಪುರುಷನಾಗಿರತಕ್ಕಂಥ ನಾರಾಯಣನಿಗೆ. ಇಲ್ಲಿ ನಾರಾಯಣ ಶಬ್ದವನ್ನು ಬಳಸಿದ್ರು ನೋಡಿ. ಎಲ್ಲವೂ ನಾರಾಯಣನಿಗೆ ಅರ್ಪಿತ ಅಂತ ತಿಳ್ಕೊಂಡು ಅವನಿಗೆ ಅರ್ಪಿಸಬೇಕು. ಯಾವುದನ್ನೀಗ ಅದನ್ನು ಹೇಳಿದ್ದೆಲ್ಲಿ ನಿದ್ರೆ ಮಾಡುವಾಗ, ಅಂದ್ರೆ ನಿದ್ರೆಯನ್ನು ಕೂಡ ನಾನು ಮಲಗಿದ್ದು ನಿನಗೆ ನಮಸ್ಕಾರ ಆಗಲಿ ಅಂತ ಹೇಳ್ತಾರೆ. ನಾನು ನಡೆದದ್ದು ನಿನಗೆ ಪ್ರದಕ್ಷಿಣೆಯಾಗಲಿ, ನಾನು ಮಲಗಿದ್ದು ನಿನಗೆ ನಮಸ್ಕಾರವಾಗಲಿ, ನಾನು ಆಡಿದ್ದೆಲ್ಲ ನಿನ್ನ ಸ್ತುತಿಯಾಗಲಿ, ಯಾಕಂದ್ರೆ ಸರ್ವಶಬ್ದ ವಾಚ್ಯ ನೀನು. ಈ ಅನುಸಂಧಾನ ಮಾಡಿಕೊಳ್ಳಿ ಅಂತ. ಅದನ್ನು ಶರೀರ ಚೇಷ್ಟಾಪಿ ಮಮ ಪ್ರಣಾಮ, ಶರೀರ ಚೇಷ್ಟ ನಾನು ಅಡ್ಡಾದೆ, ಇದು ಪ್ರಾತಃ ಕಾಲದಲ್ಲಿ ಹೇಳತಕ್ಕಂತಹ ಶ್ಲೋಕ. ಶರೀರ ಚೇಷ್ಟಾಪಿ ಮಮ ಪ್ರಣಾಮ, ನಾನು ಮಲಗಿದೆ, ಅದು ಮಲಗಿದ್ದಲ್ಲ, ನಿನಗೆ ನಮಸ್ಕಾರ ಮಾಡಿದ್ದು. ಸ್ತುತಿಸ್ತು ವಾಗೀಂದ್ರಿಯ ವೃತ್ತಿರಸ್ತು, ಅದೇ ಕಾಯೇನ ವಾಚಾ ಮನಸ, ಈ ಮೂರ್ತ ಬಂದವು. ಕಾಯದಿಂದ ಏನು ಮಾಡಿದ್ದೇನೆ, ಏನು ಮಾಡಲಿ ಸುಮ್ಮನೆ ಮಲ್ಕೊಂಡೆ, ಅದು ನನಗೆ ನಮಸ್ಕಾರ. ಬಾಯಿಂದ ಏನೇನೋ ಮಾತಾಡಿದೆ, ವಾಗೀಂದ್ರಿಯ ವೃತ್ತಿ, ಈ ಮಾತಿನಿಂದ ಏನೇನೋ ಬಂತೋ ಬಾಯಲ್ಲಿ, ಅದೆಲ್ಲವೂ ನಿನ್ನ ಸ್ತೋತ್ರವಾಗಲಿ. ಎರಡಾಯ್ತಾ? ಅಂದ್ರೆ ಇದು ಎರಡಿದೆ. ಒಂದು, ಸದಾ ನಾನು ಮಾಡುವ ಎಲ್ಲ ಕ್ರಿಯೆಯಲ್ಲಿ, ಶರೀರದಿಂದ ಮಾಡುವ ಕ್ರಿಯೆಯಲ್ಲಿ ನಿನ್ನ ಪ್ರಣಾಮದ ಪ್ರಜ್ಞೆ ಜಾಗೃತವಾಗಿರಲಿ ಅಂತ ಒಂದು. ಮತ್ತೊಂದು, ನಾನು ಯಾವ ಕ್ರಿಯೆ ಮಾಡಿದರೂ ಅದು ನಿನ್ನ ಪ್ರಣಾಮವಾಗಿದೆ. ಹಾಗೆ ನಾನು ಆಡುವ ಪ್ರತಿಯೊಂದು ಮಾತು ಭಗವಂತ ಸರ್ವಶುದ್ಧ ವಾಚ್ಯ, ಆದ್ದರಿಂದ ಭಗವಂತನ ಸ್ತುತಿಯಾಗಿರುತ್ತದೆ ಎನ್ನುವ ಎಚ್ಚರ ಇರಲಿ ಒಂದು. ಆ ಎಚ್ಚರದಲ್ಲಿ ಏನು ಮಾತಾಡಿದ್ರೂ ಅದು ನಿನ್ನ ಸ್ತುತಿಯಾಗಿರಲಿ ಅನ್ನೋದು ಇನ್ನೊಂದು. ಎರಡು ಮುಖಗಳಿವೆ. ಹಾಗೆ ಕಾಯ ವಾಕ್ಯ ಆಯ್ತು, ಶರೀರ ಚೇಷ್ಟಾಪಿ ಮಮ ಪ್ರಣಾಮ ಸ್ತುತಿಸ್ತುವಾಗಿಂದ ವೃತ್ತಿರಸ್ತು. ಆಮೇಲೆ ಮೂರನೇದು ತ್ರಿಕರಣದಲ್ಲಿ ಅಂತಃಕರಣ, ಅದನ್ನೇ ಸರ್ವಾತ್ಮನ ವೃತ್ತಿ ಅನುಸ್ಮೃತಿಸ್ತೇ, ಮನಸ್ಸು ಯಾವ ವಿಷಯದ ಕಡೆಗೆ ಹರಿಯಿತೋ ಅದೆಲ್ಲವೂ ನಿನ್ನ ಸ್ಮರಣೆಯೇ ಆಗಿದೆ. ಹೀಗೆ ಶರೀರ ವಾಕ್ಕು ಮನಸ್ಸುಗಳಿಂದ ಏನು ನಡೆಯಿತೋ ಆ ತ್ರಿಕರಣದಿಂದ ಸರ್ವಂ ತ್ವದಾರಾಧನಮೇವ ಭೂಯಾತ್. ಅದೇ ಇದರದ್ದೇ ಸಂಕ್ಷೇಪ. ಆ ಶ್ಲೋಕ ಬೆಳಗಾತೆಯದ್ದು ಈ ಶ್ಲೋಕವನ್ನು ಹೇಳತಕ್ಕಂಥ ಸಂಪ್ರದಾಯ ಪ್ರಾತಃಸ್ತೋತ್ರದಲ್ಲಿ ಇದನ್ನು ಹಿಂದಿನವರು ಸೇರಿಸಿದ್ರು. ಹೇಳುವ ಸಂಪ್ರದಾಯ ಉಂಟು ನಮ್ಮಲ್ಲಿ, ಇಲ್ಲಿಯೂ ಇರಬಹುದು ಅಂತ ಅಂದುಕೊಂಡಿದ್ದೇನೆ. ಅದರಿಂದ ಅದನ್ನು ಎಲ್ಲವನ್ನ, ನಿದ್ರೆಯನ್ನು ಕೂಡ ಶರೀರ ಚೇಷ್ಟಾಪಿ, ಮಲಗಿ ನಿದ್ರೆ ಮಾಡಿದೆ, ಅದು ನಿದ್ರೆಯಲ್ಲ, ನಿನ್ನ ಪ್ರಣಾಮ. ಹೀಗೆ ಸಮರ್ಪಣೆ ಮಾಡುವಾಗ ಯಾರಿಗೆ ಮಾಡಬೇಕು? ನಾರಾಯಣ ಏತಿ ಸಮರ್ಪಯೇತ್. ನಾರಾಯಣ ಅನ್ನೋ ಶಬ್ದವನ್ನು ಬಳಸಿದ್ರು. ನಾವು ಇದನ್ನು ಯಾಕೆ ಸಮರ್ಪಣೆ ಮಾಡಬೇಕು ಅಂದ್ರೆ, ನಾವು ನರರು, ಅವನು ನಾರಾಯಣ. ಆದ್ದರಿಂದ ಈ ರಿಲೇಶನ್ಶಿಪ್ ಅಂತ ತೋರಿಸಿದ್ರು. ಈ ಪ್ರಾಣಿಗಳಿಗೆ ಹೀಗೆ ಸಮರ್ಪಣೆ ಮಾಡುವಂತಹ ಪ್ರಶ್ನೆ ಇಲ್ಲ. ನಾವು ನರರು, ಅವನು ನಾರಾಯಣ. ನಾರರು ಅಂದ್ರೆ ನರ ಸಮುದಾಯ, ಮನುಷ್ಯ ಸಮುದಾಯಕ್ಕೆ ಆಯನ ಆಶ್ರಯ, ಸರ್ವಾಶ್ರಯನ. ನಮ್ಮ ಬದುಕಿನ ಪ್ರತಿಯೊಂದರಲ್ಲಿ ನಮ್ಮ ಇಂದ್ರಿಯಗಳಿಗೆ ಆಶ್ರಯ ನೋಡಿ. ನಮ್ಮ ದೇಹದಲ್ಲಿ ಭಗವಂತ, ಕಾಯದಲ್ಲಿ ಭಗವಂತ ಇದ್ದಾನೆ. ಅನ್ನಮಯ ಕೋಶದಲ್ಲಿ ಅನ್ನಮಯ ನಾಮಕನಾಗಿ, ಪ್ರಾಣಮಯ ಕೋಶದಲ್ಲಿ ಪ್ರಾಣಮಯ ನಾಮಕನಾಗಿ, ಮನೋಮಯ ಕೋಶದಲ್ಲಿ ಮನೋಮಯ ನಾಮಕನಾಗಿ, ವಿಜ್ಞಾನಮಯ ಕೋಶದಲ್ಲಿ ವಿಜ್ಞಾನಮಯ ನಾಮಕನಾಗಿ, ಆನಂದಮಯ ಕೋಶದಲ್ಲಿ ಆನಂದಮಯ ನಾಮಕನಾಗಿ ಶರೀರದಲ್ಲಿ ಭಗವಂತ ಇದ್ದಾನೆ. ಆಮೇಲೆ ಶರೀರದಲ್ಲಿ ಇಂದ್ರಿಯಗಳಲ್ಲಿ 10 ಇಂದ್ರಿಯಗಳಲ್ಲಿ ಭಗವಂತ ದಶರೂಪದಿಂದ ಇದ್ದಾನೆ. ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಲ್ಲಿ ಭಗವಂತ ಇದ್ದಾನೆ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ, ಅಂತಃಕರಣದಲ್ಲಿ ವಾಸುದೇವ, ಸಂಕರ್ಷಣ, ಪ್ರತಿಜ್ಞಾ, ರುದ್ರನಾರಾಯಣ ಪಂಚರೂಪದಿಂದ ಇದ್ದಾನೆ. ಪಂಚಪ್ರಾಣಗಳಲ್ಲಿ ಇದ್ದಾನೆ. ನಮ್ಮ ಕಾಯದಲ್ಲಿ ಪಂಚ ಉಪಪ್ರಾಣಗಳಲ್ಲಿ ಪಂಚರೂಪದಿಂದ ಇದ್ದಾನೆ. 360 ಅಸ್ಥಿಗಳಲ್ಲಿ 360 ರೂಪದಿಂದ ಇದ್ದಾನೆ. 360 ಮ್ಯಾರೋಸ್ ಮಜ್ಜೆಗಳಲ್ಲಿ 360 ರೂಪದಿಂದ ಇದ್ದಾನೆ. ಅಸ್ಥಿ ಸಂಧಿಗಳಲ್ಲಿ 360 ಸಂಧಿಗಳಲ್ಲಿ 360 ರೂಪದಿಂದ ಇದ್ದಾನೆ. ಆಮೇಲೆ ಒಳಗಿನಿಂದ ಹೃದಯ ಮಧ್ಯದಲ್ಲಿ ಆತ್ಮನಾಮಕನಾಗಿದ್ದಾನೆ. ಜೀವ ಸ್ವರೂಪದ ಹೃದಯದೊಳಗೆ ಅಂತರಾತ್ಮ ನಾಮಕನಾಗಿದ್ದಾನೆ. ಆಮೇಲೆ 72,000 ನಾಡಿಗಳಲ್ಲಿ 72,000 ರೂಪಗಳಿಂದ ಇದ್ದಾನೆ. ಹೀಗೆ ನಮ್ಮ ದೇಹ ಕಾಯದಲ್ಲಿ
ಅವನು ತುಂಬಿದ್ದಾನೆ. ನರರ ಕಾಯದಲ್ಲಿ ಅವನ ಆಶ್ರಯನಾಗಿದ್ದಾನೆ. ಆಮೇಲೆ ವಾಕಿನಲ್ಲಿ ಅಗ್ನಿಯಲ್ಲಿ ಅಗ್ನಿ ಪರಶುರಾಮ, ನಮ್ಮ ವಾಗೀಂದ್ರಿಯದಲ್ಲಿ ಮತ್ತೆ ಅದು ಜ್ಞಾನೇಂದ್ರಿಯ ಒಂದು ಬಂತಲ್ಲ, ಅದು ಕರ್ಮೇಂದ್ರಿಯ, ಅಲ್ಲಿ ಮನ ತುಂಬಿದ್ದಾನೆ. ಮನಸ್ಸಿನಲ್ಲಿ ಭಗವಂತ ಅನಿರುದ್ಧ ನಾಮಕನಾಗಿದ್ದಾನೆ. ಪಂಚರೂಪ ಒಂದು ಹೇಳಿದ್ದಾನೆ, ಯದೇತದ್ ಹೃದಯ ಮನಃ ಅಂದರೆ ಅನಿರುದ್ಧ ನಾಮಕನಾದ ಭಗವಂತ ಮನಸ್ಸಿನಲ್ಲಿದ್ದಾನೆ. ಮನಸ್ಸಿನಲ್ಲಿ ಗರುಡಶೇಷ ರುದ್ರರಿದ್ದಾರೆ, ಇಂದ್ರ ಕಾಮರಿದ್ದಾರೆ. ವಿಶೇಷವಾಗಿ ಅನಿರುದ್ಧ ನಾಮಕನಾದ ಭಗವಂತನ ಸನ್ನಿಧಾನ ಇದೆ. ಇಂದ್ರಿಯಗಳಲ್ಲಿ ಹೇಳಿದೆ ನಾನು, ಇದರ ಬುದ್ಧಿ, ಚಿತ್ತದಲ್ಲಿ ಬ್ರಹ್ಮವಾಯುಗಳು, ಅವರೊಳಗಿರತಕ್ಕಂಥ ವಿಜ್ಞಾನಮಯ ಕೋಶ, ಅದು ಚಿತ್ತ ಅಂದರೆ ವಿಜ್ಞಾನಮಯ ಕೋಶ ಅಂದ್ರೆ ವಾಸ್ತವ ನಾಮಕ ಭಗವಂತ, ವಾಸ್ತವ ರೂಪಿಯಾದ ಭಗವಂತ ಇದ್ದಾನೆ ಅಲ್ಲಿ. ಆತ್ಮ, ಬುದ್ಧಿ, ಆತ್ಮ, ಅದೇ ಬುದ್ಧಿಯಲ್ಲಿ ಆತ್ಮದಲ್ಲಿ ಅಂದ್ರೆ ಚಿತ್ತ ಆಯ್ತಲ್ಲ. ಅನುಸೃತ ಸ್ವಭಾವ, ಜೀವ ಸ್ವಭಾವ, ಜೀವದೊಳಗೆ ಬೆಂಬರು, ಈ ಎಲ್ಲದರೊಳಗೂ ಕೂಡ ಆಶ್ರಯನಾಗಿ ಭಗವಂತ ನರ ಸಮುದಾಯಕ್ಕೆ, ನರನಿಗೆ ಸಂಬಂಧಪಟ್ಟ ಎಲ್ಲ, ನಾರ ಅಂದ್ರೆ ನರನಿಗೆ ಸಂಬಂಧಪಟ್ಟದು, ನರನಿಗೆ ಸಂಬಂಧಪಟ್ಟ ಕಾಯ ನಾರ, ನರನಿಗೆ ಸಂಬಂಧಪಟ್ಟ ವಾಕು ನಾರ, ನರನಿಗೆ ಸಂಬಂಧಪಟ್ಟ ಮನಸ್ಸು ನಾರ, ನರನಿಗೆ ಸಂಬಂಧಪಟ್ಟ ಇಂದ್ರಿಯಗಳು ನಾರ, ನರನಿಗೆ ಸಂಬಂಧಪಟ್ಟ ಬುದ್ಧಿ ನಾರ, ನರನಿಗೆ ಸಂಬಂಧಪಟ್ಟ ಆತ್ಮ ಅಂದ್ರೆ ಚಿತ್ತ ನಾರ, ನರನಿಗೆ ಸಂಬಂಧಪಟ್ಟ ಸ್ವಭಾವ ನಾರ, ಈ ಎಲ್ಲದರಲ್ಲೂ ತುಂಬಿರುವ ನಾರಾಯಣ. ಹಾಗಾಗಿ ಇದೆಲ್ಲದರ ಹಿಂದೆ ಇದೆಲ್ಲ ತುಂಬಿರುವ ನರನಾದ ನೀನು ನಾರಾಯಣನಿಗೆ ಅರ್ಪಿಸದೆ ಏನನ್ನು ಮಾಡಬೇಡ. ಆ ಎಚ್ಚರ ಇದೆ, ಆ ಶಬ್ದಗಳನ್ನು ಬಳಸುವಾಗ ನಾರಾಯಣ ಏತಿ ತತ್ ಸಮರ್ಪಯ, ಏನೇನು ಮಾಡಿದ್ದೇವೆ ಅದನ್ನೆಲ್ಲ ನಾರಾಯಣನಿಗೆ ಸಮರ್ಪಿಸಬೇಕು.